ತಡಿ ಮಾಮ ನಿನ್ ಸಂಬಂಧ ಯಾವ್ದು ಬಂದ ನೀನು ಓಕೆ ದಯವಿಟ್ಟು ಶಾಂತಿ ರೀತಿ ಕಾಪಾಡ್ರಿ ಯಾಕಪ್ಪ ಅಂದ್ರೆ ಮಮ್ಮ ಬರ್ರಿ ಯಾವ ಐಕಿ ಮ್ಯಾಲ ಐತೆ ಐತಿ ಆರಾಮದಿಲ್ಲ ಓಕೆ ನಿನಗೇನಾಯ್ತಪ್ಪ ಸಂಡಾಸ್ ಕೊಟ್ಟೇನಿ ನಮ್ಮಮ್ಮ ಕೂಡ ಸ್ವಲ್ಪ ಹಿಂಸಾರ ಹೇಳ್ಬೇಕಂತ ಸ್ವಲ್ಪ ಹಿಂಸಾರ ಹೇಳಿ ಬಾಕ್ಸ್ ಬಾಕ್ಸ್ ನಡಾಗಿಡ ಮುರಿದ್ರೆ ಮುಂದೆ ಡ್ಯಾಮೇಜ್ ಆಗಿಬಿಡ್ತಾರೆ ಹೆಂಗೈತಿ ಇಲ್ಲಿ ಬಹಳಷ್ಟು ಕಾರ್ಯಕ್ರಮ ಅಕ್ಕಗಳು ಪಾಪ ದಯವಿಟ್ಟು ಬಾ ಅಕ್ಕ ಆರಾಮ್ರಿ ನಿಮಗೇನು ಕಾಣತಿ ಆಮೇಲೆ ಹಿಂಗ ಅಕ್ಕವ್ರಿ ಹಿಂಗ ನಮ್ಮ ಕಡೆ ಹೆಂಗತಿ ಸ್ವಲ್ಪ ಡ್ಯಾನ್ಸ್ ಡ್ಯಾನ್ಸ್ ನಮ್ಮ ಹುಡುಗರು ಉರುಪ ಮೈನ್ ಹಿಂಗ ಒಂದು ಕಾರ್ಯಕ್ರಮದಾಗ ಡ್ಯಾನ್ಸ್ ಮಾಡ್ಕೊತ ತಾಕೆ ಮೇಲಿದ್ರು ಒಂದು 7 ಗಂಟೆ ಮಂದಿ ಬಿದ್ರು ತಾಕೆದಾರ ಮ್ಯಾಗಿದ್ರ ಬಿದ್ದಾರ ಬೇರೆ ಆ ತಾಕೆದಾಗ ಮುದಿಕ್ ನನ್ನ ಬೇತಾನೆ ಪಿಸರ್ ಸಂಬಂಧ ಆದತ್ತೇಳಿ ಹೆಂಗ ಆಗ್ಬಾರ್ದು ಸ್ವಲ್ಪ ದಯವಿಟ್ಟು ಕ್ಷಮೆಯಲ್ಲಿ ಸಣ್ಣ ಹುಡುಗರಪ್ಪ ಎಲ್ಲೇ ತುಳಿದಾಡ್ಯಾರ ಮನ ಈಗ ಮತ್ತೆ ಶಾಂತ ಅದ ಹುಡುಗರು ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಹುಡುಗ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಹುಡುಗರು ವಿಶೇಷವಾಗಿ ಯಾರ ಕೈಲಿ ಏನು ಅನ್ಸ್ಕೊರಂಗಿಲ್ಲ ಮೈನ ಗಜಮಾ ಗಜಮಾ ಏನ್ ಹೇಳಿ ನಿಮಗೇನ ಎಲ್ಲಿ ನನ್ನ 200 ರೂಪಾಯಿ ಕೊಟ್ಟು ಗಜಮಾ ಬಗ್ಗೆ ಏನು ಹೇಳತ್ ಹೇಳ್ಯಾನು ಇಲ್ಲೇ ಏನೇನ ಏನ್ ಸಂಬಂಧ ಒಂದು ಹಂಗ ಕೂತ್ ಹೇಳ್ಬಿಡ್ತಾನ ಮಮ್ಮ ಚಂದ ಕೇಳಿ ಮೊದಲು ಆಮೇಲೆ ಹೇಳಿಲ್ಲ ಅಂದಿ ಓಕೆ ಮಾಯಿನ ಹಿಂಗ ಒಂದು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಹೆಂಗಪ್ಪ ವಿಶೇಷವಾಗಿ ಕನ್ನಡ ಶೈಲಿ ಹುಡುಗರಿಗೆ ಬಾಯಿ ಹತ್ತಬಾರ್ದ ಯಾಕಪ್ಪ ಅಂದ್ರೆ ಏನಾರ ಅಂದು ಬಿಡ್ತಾವ ಅಲ್ಲೇ ಬಹುಮಾನ ಮಾಯಿನ ಬೆಳಿಗ್ಗೆ 7 ಗಂಟೆಗೆ ಡೈರೆಕ್ಟ್ ಹೊಂಟೀನಿ ಇಟ್ಟ ಸಣ್ಣ ಹುಡುಗ ಸುಮಲಾ ತಿನ್ನತ್ತಿದ್ದಿಂಗ ಸುಮಲಾ ತಿನ್ನತ್ತಿದ್ದ ನನಗ್ ನೋಡಿ ಹೆಸಿತು ಬುದ್ಧಿ ಮಾತು ಹೇಳ್ಬೇಕಂತ ಕಿಸ ಮಾತಿ ಮಾಡಕ್ ಆಯ್ತು ನಾನು ಕಾಂಬಕ್ಕೆ ನಿಂತಿದ್ದ ಹಿಂಗ ನೋಡಿ ಅವ್ ನಾನು ಹಿಂಗ್ ನೋಡಿದ ಕೇಳಿಪ್ಪ ಅವನ ಸಾಯಿ ಹಾಕಿಲ್ಲ ಹಾಕಲ್ಲ ಮತ್ ಸುಮಲಾ ತಿನ್ನತ್ತಿ ಸುಮಲ್ ನಂದು ನಿಂದ ಏನ್ ಅವನಿ ಮಾತಾಡ್ತಾವ ಹುಡುಗರ ನಮ್ ಕಡೆ ಅಟ್ ಸಾಂಗ್ ಜಾನಪದ ಆಡ ಡ್ಯಾನ್ಸ್ ಫುಲ್ ಅದ್ರದ ಒಂದು ಕ್ರೇಜ್ ಇರ್ತೈತೆ ಸೊ ನಿಮ್ ಸಂಬಂಧ ಎಲ್ಲಾರು ಕರ್ಸಿರ್ತೀರಿ ಮಮ್ಮ ಯಾರು ಮುಂದೆ ಬಂದು ಕುನ್ನೋದು ಹಿಂದಿನ ತ್ರಾಸ್ ಮಾಡಕ್ ಹೋಗ್ಬೇಡ್ರಿ ಸೊ ಕೆಲವೊಂದು ಪದಗಳು ಇರ್ತಾವ ಮಮ್ಮ ಒಳ್ಳೆ ಸೋಷಿಯಲ್ ಮೀಡಿಯಾದಾಗ ಅನ್ನ ಒಂದು ತಾಸ ಅಂತ ಹೇಳತ್ ನನಗೆ ಗಜಮಾ ಅಂತೇಳಿ ಏನ್ ಹೇಳಿ ನಿಮ್ಗೆ ತಿಳಿವಾತು ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ನನ್ನಟ್ಟು ಹರಕ್ ಬಾಯಿ ಯಾರ್ದಲ್ಲ ಬಟ್ ನಾವು ಸೋಷಿಯಲ್ ಮೀಡಿಯಾದವ್ರು ಪರಿಚಯ ಆದಂತ ನಮ್ಮನ್ನ ಜನ ಫಾಲೋ ಮಾಡ್ತಾರ ಸಣ್ಣ ಮಕ್ಕಳು ವಿಡಿಯೋ ನೋಡ್ತಾರ ಹೆಣ್ಮಕ್ಳು ನೋಡ್ತಾರ ಸೊ ನಮ್ಮಿಂದ ಒಂದು ದಯವಿಟ್ಟು ಏನೋ ಒಂದು ರಾಂಗ್ ಮೆಸೇಜ್ ಹೋಗ್ಬಾರ್ದಂತ ಬಹಳಷ್ಟು ಕಂಟ್ರೋಲ್ ಮಾಡಿರ್ತು ಅದು ಡೈಲಾಗ್ ಯಾರ್ದೈತೆ ಅನ್ನೋದು ನಿಮ್ಗೆ ಗೊತ್ತೈತಿ ಬಟ್ ಲಪ್ಪಂಗ ರಾಜಾಗ ಹೇಳಕ್ ಕೈಸಿರಿ ಏನ್ ಹೇಳ ನಾವು ಮಾತು 3-4 ಕೂಡಿಸಿ ಬೇರೆ ಹೇಳ್ಬಿಟ್ಟಂದ್ರೆ ಅದೊಂದು ಟ್ರೆಂಡ್ ಹೋಗ್ಕೊತ ಹೋಗ್ಬಿಡ್ತೈತಿ ಲವ್ ಮಾಡಿರಿ ಬಹಳಷ್ಟು ಡೈಲಾಗ್ ನಾನು ಇನ್ಸ್ಟಾದಾಗ ಲವ್ ಮಾಡ್ದಾರ ಬಗ್ಗೆ ಏನೋ ಒಂದು ಲೈಫ್ದಾಗ ಸಕ್ಸಸ್ ಆಗೋ ವಿಚಾರಗಳ ಬಗ್ಗೆ ಡೈಲಾಗ್ ಕೇಳಿರಿ ನಮ್ಮ ಹುಡುಗರ ಸಂಬಂಧ ಒಂದ್ 2 ಡೈಲಾಗ್ ಹೇಳಿ ಕೂತು ಬಿಡ್ತೀನಿ ಹೇಳಿ ಒಂದು ಡೈಲಾಗ್ ಬರ್ದೀನಿ ಬಟ್ ಇನ್ಸ್ಟಾಗ್ರಾಮ್ದಾಗ ಹಾಕಲಿಲ್ಲ ನಾನು ಯಾಕೋ ಬಿರ್ಸ್ ಅನಿಸ್ತು ಆದ್ರೂ ತುಕ್ಕನಾಟಿಗೆ ಬಂದಾಗ ನಮ್ಮ ಹುಡುಗರ ಸಂಬಂಧ ಹೇಳಿ ಬಿಡ್ತೀನಿ ಹೇಳೆ ಸೊ ಹೆಂಗೈತಪ್ಪ ಅಂದ್ರೆ ಹುಡುಗಿಯಾರ್ದೇನು ಗೊತ್ತಿಲ್ಲ ಬಟ್ ನಮ್ಮ ಹುಡುಗರು ಒಂದ್ಸಲ ಹುಡುಗಿಯಾರನ್ನ ಹಚ್ಕೊಂಡ್ ಬಿಟ್ರೆ ಯಾವ ಲೆವೆಲ್ಗೆ ಹೋಗ್ಬಿಡ್ತಾರಂದ್ರೆ ಮುಂದೆ ಹೋಗಿ ಏನೋ ಒಳ್ಳೆ ತ್ರಾಸ ಆಗತ್ತದ ಮಮ್ಮ ಆ ಒಂದು ಡೈಲಾಗ್ ಇನ್ಸ್ಟಾಗ್ರಾಮ್ದಾಗ ಹಾಕಲಿಲ್ಲ ನಾನು ಎಲ್ಲೋ ಒಂದು ಕಡೆ ಸ್ಟೇಜ್ ಮೇಲೆ ಹೇಳಿಬಿಟ್ನಿ ಅಲ್ಲೇ ವೈರಲ್ ಆಗಿ ಬಿಡ್ತದ ಹಾಕ್ಯಾಕೊಂಡ್ ಇಬ್ರು ಸೊ ಲವ್ ಯಾರ್ಯಾರು ಮಾಡ್ಯಾರ ಒಂದ್ಸಲ ನನ್ನ ಮೇಲೆ ಆಯ್ನಿ ಮಾಡಿ ಕೈ ಮೇಲೆ ನೀ ಮಾಡಿದ್ನಿ ಲವ್ ನಿಮ್ಗೆ ವಯಸ್ಸ ಸೊ ಆಗಿರ್ತಾವ ಜೀವನದಾಗ ಏನಾರ ಒಂದು ಮಾತು ಹೇಳಿಬಿಡ್ತೀನಿ ಮಮ್ಮ ನಮ್ಮೂರ ಸತಾವು ಐತಂತ ಹೇಳಿ ಮಾತು ಹೇಳಿಬಿಡ್ತೀನಿ ಲವ್ ಅನ್ನೋದು ಹೆಂಗ್ ಉಳ್ದೈತಪ್ಪ ಅಂದ್ರೆ ಈಗ ಮೊದಲು ಒಂದು ಕಾಲಿತ್ತು ಹೆಂಗಿತ್ತಪ್ಪ ಅಂದ್ರೆ ಕೊಡ್ಲಿ ಕುರುಪಿ ಹಾರ್ಯಾಡ್ರು ಇದ ಹುಡುಗ ಬೇಕಂತ ನಿಲ್ಲುವಂತ ಹುಡುಗಿಯಾರು ಇದ್ರ ಸೊ ಈಗ ಹಂಗಿಲ್ಲ ಮಾಮ ಒಂದು ಪಟ್ಟಾಲಿ ಬಿತ್ತಂದ್ರೆ ಲಬ್ ಹೋಗೋತ್ ಮನಿ ಹೋಗಿ ನಿಮ್ ಹೆಸರು ಹೇಳಿಬಿಡ್ತಾರ ಸೊ ಅಂತದ ಒಂದು ಕಾಲ ಬಂದೈತಿ ಸೊ ಬಹಳಷ್ಟು ಹುಡುಗರಿಗೆ ಎಷ್ಟು ಪ್ರೀತಿ ಕೊಟ್ರು ಎಷ್ಟು ನಿಯತ್ಲಿದ್ರು ಹಂಗ ಏನಾರ ಚೀಟಿಂಗ್ ಮಾಡಿ ನಿಮ್ ಹುಡುಗಿಯರ್ ನಿಮ್ ಕೈ ಬಿಟ್ರಿ ಅಂದ್ರ ಅವ್ರ ಸಂಬಂಧ ನಿಮ್ ಕಡೆ ಅಂತ ನಾವ್ ಡೈಲಾಗ್ ಹೇಳ್ಬಿಡ್ತೀನಿ ಹೇಳ
ಎಲ್ಲಿ ಮಠ ನೀ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಎಲ್ಲಿದ್ದಿ? ಎಲ್ಲಿ ಮಠ ನೀ ನಿಯತ್ಲಿ ಇದ್ದಿ ಪ್ರೀತಿಲಿ ಇದ್ದಿ ಎಲ್ಲಿದ್ದಿ? ಯಾವಾಗ ನೀ 4 ಮಂದಿ ಜೋಡಿ ಚಾಟಿಂಗ್ ಮಾಡಿ ನಾಟಕ ಮಾಡಕೈತಿ, ಈಗ ಇಲ್ಲಿಲ್ಲ, ಸ್ವಲ್ಪ ತೆಳಗದಿ. ಈಗ ಗೊತ್ತಲ್ಲ ಮಾಮಾಗ. ಸೊ ನನಗ್ ಬಿಟ್ಟು ಹೋಗಿದ್ದು ಹುಡುಗಿ ಸಂಬಂಧ ನನಗೂ ನೆನಪು ಮಾಡಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನನ್ನ ಕಳ್ಕೊಂಡೈತಿಗೆ ಸೊ ಒಂದೊಂದು ಟೈಮ್ ಇರ್ತಾವ ಮಾಮ ಬರ್ರ. ನಂದು ಈಗ ಮದುವೆಗೆ 2 ಮಕ್ಳು ಅದಾವ, ಮಾತು ಬೇರೆ ಬರ್ತದೆ. ನಮ್ಮದು ಒಂದು ಟೈಮ್ ಡಯಟ್ ಬಂದೈತೆ, ಸೈತಾನ ಸಾಯಿ ಜಲಂ ಚೈಟಿ ಪೈಟಿ ಹರ್ಕೋದ ಒಂದು ಸಾಕಿ. ಈಗ ಅಕ್ಕೇನ್ ಈಗ ಏನ್ ಕೇಳಂಗಿಲ್ಲ, ಬಟ್ ಅಕ್ಕಿ ಸಂಬಂಧ ಇಲ್ಲಿಂದ ನಿಂತು ಹೋಗ್ಕೊಂಡು ಬರ್ತೀನಿ. ಕೇಳಿ ಕೇಳ್ತಾಳ, ನನಗ್ ಬಿಟ್ಟು ಹೋಗಿದ್ದು ನಿನ್ನ ಕರ್ಮ, ನನಗ್ ಬಿಟ್ಟು ಹೋಗಿದ್ದು ನಿನ್ನ ಕರ್ಮ, ಇಲ್ಲ ಮೋಸ ಮಾಡ್ತಿದ್ದು ಗಜಮ. ಆಕ್ಚುಲಿ ಕಾರ್ಯಕ್ರಮ ಮುಗಿದ್ಬೇಕು ಅಂತ ತಾಸ್ಕೊಂಡ್ರು ನಾನು ಏನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಇಲ್ಲ ಆಕ್ಚುಲಿ ಸ್ಪೆಷಲ್ ಗಜ್ಮಾ ಬಗ್ಗೆ ಮಾಮನ ಮಾತಾಡತ್ ಹೇಳಿ ನನಗ. ಭಾಳ ಡೀಪ್ನ್ಯಾಗ ತೊಗೊಂಡ ಅನ್ನ ಗಜ್ಮಾ ಅನ್ನೋ ಪದ. ಸಿದ್ದಪ್ಪನ ಮರದಿ 200 ರೂಪಾಯಿ ತುರಿಕ್ಯಾನು ಹೇಳಲಿಕ್ಕೆ ಮೆಟ್ಲೆ ಬಿಡ್ತೀನಿ ಅಂತ ಹೇಳ್ದ. ಹಂಗೇನಿಲ್ಲ. ಸೊ ಸತಾಲೆ ಹೇಳ್ತೀನಿ ಮಮ್ಮ. ಸೊ ದಯವಿಟ್ಟು ಹೆಂಗಿರ್ತೈತಪ್ಪ ಅಂದ್ರ ಲವ್ ಮಾಡೋ ಒಂದು ಏಜ್ ಇರ್ತೈತಿ, ಆಮೇಲೆ ಮದುವೆ, ಆಮೇಲೆ ಮಕ್ಕಳ, ಆಮೇಲೆ BP ಶುಗರ್ ಚಾಲು ಆಗಿ ಏನು 50 ಹಾ ಅಂದ್ರೆ ಕಿಸಾಮೈತಿ ಮಾಡ್ರೆ 60 ನಡೆದೈತಿ ಈಗ. ಸೊ ಕಾಲ ಚೇಂಜ್ ಆಗೈತಿ, ಕಾಲ ಚೇಂಜ್ ಆಗೈತಿ. ಲಪ್ಪಂಗ ರಾಜ ಪದೇ ಪದೇ ವೇದಿಕೆ ಮೇಲೆ ಯಾಕೆ ಹೇಳ್ತಿರ್ತಾನಪ್ಪ ಅಂದ್ರೆ ಬೇರೆ 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 ಏನ್ ಕೇಳಿದ್ರು ಬಂದಾರ ಒಂದು ಡೈಲಾಗ್ ಕೇಳಿರ್ಬೇಕು ನೀವು. ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲ್. ಆ ಡೈಲಾಗ್ ಬರೀ ರೀಲ್ಸ್ ಅಟ್ಟ ಕೇಳಿರ್ಬೇಕು. ಅದನ್ನ ಫುಲ್ ವಿಡಿಯೋ ನೀವು ನೋಡಿದ್ರೆ ಅಂದ್ರೆ ಒಂದು 3 ಮಿಲಿಯನ್ ಹೋಗೈತಿ. ಅದ್ರಾಗ ನಾವು ಏನ್ ತೋರಿಸಿನಪ್ಪ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಈಗ ಟ್ರೆಂಡ್ ಬಂದೈತಿ. ಎಲ್ಲಿ ಹಾಯ್ದಿ ನಿಮ್ಮ ಮನೆಗೆ? ನಿಮ್ಮ ಕಾಲದಾಗ ಇದ್ರ ಕೆಲವು, ಈಗಿನ ಕಾಲದಾಗ ಬೇರೆ ಬೇರೆ ಬಂದವು. ಆಗಿನ ಕಾಲದಾಗ ಮದುವೆಯಾಗ ಒಂದು ಗಂಡನ ಜೊತೆ ಸಾಕ್ಷಿ ಸಂಬಂಧ ಫೋಟೋ ತೆಗಿಬೇಕಾರ ಹೆಣ್ಮಕ್ಳು ಎಷ್ಟು ನಾಚ್ತಿರಪ್ಪ ಅಂದ್ರೆ ಗಂಡನ ಬಾಜುಕ್ ನಿಲ್ಬೇಕಾರ ಹಿಂಗೆಲ್ಲ ನಾಚಿಕೆ ಅದು ಇತ್ತು ಹೆಣ್ಮಕ್ಳಿಗೆ. ಹಂಗಿಲ್ಲ. ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಹೆಂಗಪ್ಪ ಅಂದ್ರೆ ಈಗಿನ ಹೆಣ್ಮಕ್ಳು ಗಂಡನ ಮೇಲೆ ಕೂತು ಕುಕ್ಕು ಮಾರಿ ಕುಂಡ್ರತ ಹಿಂಗ ಅವ್ನು ಗಂಡ ತಗೊಂಡ್ ದನ ಓಡಿ ಹೋಗ್ತಾನಕಿನ. ಅವನ್ ಬೆನ್ ಹತ್ತಿರ್ತಾನ ಬರಿಗಟ್ಟು ಫೋಟೋಗ್ರಾಫರ್ ಒಬ್ಬ. ಅದೆಲ್ಲ ಸ್ಲೋ ಮೋಷನ್ ವಿಡಿಯೋ ಮಾಡಿ ಅದಕ್ಕೊಂದು ಹಾಡ ಹಾಕ್ತಾರ, ತೂ ಮೇರಿ ಮೆಹಬೂಬ. ಆಮೇಲೆ 8 ದಿನ ಮಮ್ಮ ಅವರ ಮದುವೆ ಕ್ರೇಜು 8 ದಿನಪ್ಪ ಅಂದ್ರೆ ವರ್ಷ 2 ವರ್ಷ ಹೆಣ್ಣ ಗಂಡ ಏನಾರ ಆಕತಿ ಅಲ್ಲಿ ಜಡ್ತಿ ಚಾಲು. ಏನಪ್ಪಾ ಅಂದ್ರೆ ಹೆಂಗೆ ಓದಿರ್ತಾಳ ಫೋನ್ ಪಿಸ್ರ ಹುಡುಗ ಎತ್ತಕೊಂಡೈತಿ ಮನೆಗೆ ಬಾರ ಹಿಂಗ ಹಿಂಗ ಹೋಗೋತ್ ಹೋಗಿ ಬಿಡ್ತೈತಿ. ಏನ್ ನೀ ಪ್ರೀ ವೆಡ್ಡಿಂಗ್ ಶೂಟ್ ಚಾಲು ಮಾಡಿದಿ ಇಲ್ಲಿ? ಸೊ ಈ ಲೆವೆಲ್ಗೆಲ್ಲ ನಡೆದೈತಿ. ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿ ಮಾತು ಹೇಳಿಬಿಡ್ತೀನಿ ನಾನು. ಲಪ್ಪಂಗ ರಾಜನ್ ಯೂಟ್ಯೂಬ್ ಚಾನಲ್ದಾಗ ಒಂದು ವಿಡಿಯೋ ಮಾಡೀನಿ ನಾನು. ಅದನ್ನ ವಿಡಿಯೋ ದಯವಿಟ್ಟು ಇಲ್ಲಿ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡಕ್ ಬಂದಾನ ರಾಜಾ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಒಂದು ವಿಡಿಯೋ ನೋಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು ಹುಡುಗಿ ವಯಸ್ಸಿಗೆ ಬಂದಾಗ ಲವ್ ಅನ್ನು ಗದ್ದಲ್ದಾಗ ಸಿಕ್ಕೊಂಡ ತನ್ನ ಮನಿ ಬಿಟ್ಟು ಹೋದಾಗ ಆ ಮನಿ ಗಂಡು ಮಕ್ಕಳ ಪರಿಸ್ಥಿತಿ ಅನ್ನ ತಮ್ಮ ಹುಲಿಯಂಗ ಅಡ್ಡಾಡು ಹುಡುಗರ ಆಮೇಲೆ ಅವ್ರ ಮರ್ಯಾದೆ ಏನಾಗತ್ತ, ಅವ್ರು ಎಷ್ಟು ತಿಳಿ ಬಾಗಿ ನಡೀತಾರ ಅನ್ನುವಂತ ಒಂದು ಕಾನ್ಸೆಪ್ಟ್ ನಾ ಹೇಳೀನಿ. ಅದರದ ಟೈಟಲ್ ಹೇಳಿಬಿಡ್ತೀನಿ ನಾನು, ತಪ್ಪಿನ ಅರಿವು ಅಂತ ಹೇಳಿ. ದಯವಿಟ್ಟು ಯಾರು ನೋಡ್ಲಿಕ್ಕೂ ಇಲ್ಲಿ ಗೊತ್ತಂತ ಹೆಣ್ಮಕ್ಳು ದಯವಿಟ್ಟು ಸಾಯ್ಲಿ ಪೈಲಿ ಹೋಗ್ಯಾರ ತಂಗಿಗೌಡ, ನೀವು ಅಂತೂ ನೋಡೇ ಬರ್ರಿ ಯಾವಾಗ ಬರ್ರಿ ಅದನ್ನ. ಸೊ ಭಾಳಷ್ಟು ವಿಡಿಯೋಗಳು ಮಾಡೀನಿ. ನಮ್ಮ ಗೋಕಾಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನನಗೊಂದು ಒತ್ತಾಯ ಬೇಕು, ಹೆಲ್ಮೆಟ್ ಬಗ್ಗೆ ಏನಾರು ರಾಜ ಅಂದಾಗ ಒಂದು ಕೊಲೆಗಾರ ಅಂತೇಳಿ ಭೂಮಿನ ಹಾಕನ ಹಾಕೊಂಡು ಮಾಡೀನಿ. ಹೆಲ್ಮೆಟ್ ಬಗ್ಗೆ ಈ ವೇದಿಕೆ ಮೇಲೆ ಯಾಕೆ ಹೇಳತ್ತನಪ್ಪ ಅಂದ್ರೆ ಗೋಕಾಕ್ ಬೆಳಿಗ್ಗೆ ನಾವು ನೋಡ್ತು ಕಾಲೇಜ್ ಬಂದಿರ್ತಾರೆ ಹುಡುಗರ, ಗಾಡಿ ಹೊಡಿತಾರೆ, ಗಾಡಿ ಹೆಲ್ಮೆಟ್ ಇರಂಗಿಲ್ಲ, 3 ಸೀಟ ಅಲ್ಲಿ ದವಾಖಾನೆ ಕಾಲು ಬಿದ್ರು ಡಾಕ್ಟರ್ ಬರ್ತಾನೆ. ಒಂದು ಕಿರುಬಳ ಹೋತಂದ್ರೆ ಹೊಸ ತರಾಕ್ ಆಗುದಿಲ್ಲ ಮಾಮ ಅವ್ರ. ಒಂದು ಮಾತು ಹೇಳ್ತೀನಿ, ಎಲ್ಲರೂ ಪನಕಾಲು ಮುರ್ಕೊಂಡು ಒಂದು 6 ತಿಂಗಳು ಮನ್ಯಾಗ ಬಿದ್ರೆ ಅವ್ವ ಅಪ್ಪಗೂ ಬ್ಯಾಸರ ಆಗಿಬಿಡ್ತು. ನಾವು ಎಲ್ಲ ದುನಿಯಾ ದುಡ್ಡ ಪಡ್ಡ ಒಂದು ಲೆವೆಲ್ಕಿದ್ರೆ ಎಲ್ಲಾ ಕಡೆ ಮರ್ಯಾದೆ ಇರ್ತೈತೆ. ಎಲ್ಲರೂ ಮನ್ಯಾಗ ನೀವು ಬೆಡ್ ಮೇಲೆ ಕೂತ ಇಲ್ಲೇ ಸಂಡಾಸ ಹುಚ್ಚಿ ಮಾಡಕತ್ರ ಮನ್ಯಾಗೂ ಕಿಮ್ಮತ್ತಿಲ್ಲ. ಒಂದು ಕಿರುಬಳ ಒಂದು ಉಗುರು ಆದ್ರೆ ಹೊಳ್ಳಿ ಬರಂಗಿಲ್ಲ. ಸೊ ದಯವಿಟ್ಟು ಈ ಮಾತು ಹೇಳತ್ತನು, ಹೆಲ್ಮೆಟ್ ಯೂಸ್ ಮಾಡ್ರಿ, ಗಾಡಿ ಸಾವಕಾಶ ಮಾಡ್ರಿ. ಯಾವಾರ ಓಟ್ಯಾಕ್ ಮಾಡ್ಬೇಕು, ತಿಂಡಿ ಅವ್ನು ನಂದವನು ಇವ್ ರೇಸ್ ಹಿಡಿತಾನು, ಏನ್ 5 ನಿಮಿಷ ಲೇಟ್ ಮಾಡ್ರಿ ನಾವು ಯಾವೇನು ಅವಾರ್ಡ್ ಕೊಡಂಗಿಲ್ಲ. ಸೊ ಈಗಿನ ಗಾಡಿ ಅವಾಗಿನ ಗಾಡಿ ಏನು ಫರಕ್ ಐತಪ್ಪ ಅಂದ್ರೆ 90-95ರಾಗ ರೈತರು ಯೂಸ್ ಮಾಡೋ ಗಾಡಿ ಒಂದಿತ್ತು. ಯಾವ್ದಪ್ಪ ಅಂದ್ರೆ ಕಾಕ ಗೊತ್ತಿರ್ಬೇಕು, AMT ಬಜಾಜ್ ಗಾಡಿ ಇದ್ದು. ಆ ಗಾಡಿ ಮೇಲೆ ಹೆಣ್ಮಕ್ಳು ಹೆಂಗ್ ಕೊಂಡಿರ್ತಾರ ಅಂದ್ರ ಪದ್ಧತಿ ಅಂತ ಕಾಲ್ ಇರ್ತಿದ್ದು, ತೆಲಿ ಮೇಲೆ ಶರಕ್ ಇರ್ತಿತ್ತು. ಈಗ ಗಾಡಿಗಳು ಬಂದಾವ ಯಾವ NS ಡೂಕದ ಗಾಡಿ ಇಟ್ಟು ಚೀಸ್ ಬಂದಾವ. ಮನುಷ್ಯ ಅದ್ರ ಮೇಲೆ ಕೂತಂದ್ರ ಪ್ಯಾಂಟ್ ತೆಳಗ 30 ರೂಪಾಯಿ ಚೇಂಜ್ ಹೊರಗ.
ಅವಾಗಿನ ಕಾಲ ಹೆಣ್ಮಕ್ಳ ಹಿಂಗ ಅಡ್ಡ ಕಾಲ ಸೆರಗ್ ಮಾಡಿ ಕೊಂಡಿರ್ತಿರು ಸಣ್ಣಗೆ ಸೆರಗ್ ಹೊತ್ತು ಪ್ಯಾಶನ್ ಮತ್ತು ಬಡ್ಯಾಗ ಕೈ ಬತ್ತು ಗಂಡುಗಳು ಹಿಡಿಬೇಕತ್ತವನು ಆಮೇಲೆ ಹೊಡಿಯೋಕ ಆಮೇಲೆ ಮತ್ತೆ ದಡಿಕೆ ಪಡಿಕೆ ಬಂದಂದ್ರೆ ಗಂಡನ ಹೊಂಕಳದಾಗ ಬಳ್ಳ ಹಾಕಿ ಹಿಂಗೆ ಗ್ರಿಪ್ ಹಿಡಿತಾರೆ ಹಿಂಗ ದೇವ್ರಾನಿಗೆ ಇನ್ನೊಂದು ತೊಡೆ ಇಂಥ ಕಾಲ ಬರ್ತೈತಿ ಅವ ಗಾಡಿ ಹೊಡಿತಾನು ಹೆಣ್ಮಕ್ಳು ಚಂಡ ಟೈರ್ ಹಾಕೊಂಡು ದರ ಹೇಳ್ಕೊಂಡು ಹೋಗಿ ಬಿಡ್ತಾನಂತ ಸೊ ಹಾ ಅನ್ಕೊಡ್ದ 50-60 ಮಟ ಯಾರು ಏನು ನಡಿವಾರಿ ಈಗ ಸೊ 40 ಅಂದ್ರೆ ಸಿಲಿಂಡರ್ಗಳು ಆದಷ್ಟು ನಗ್ಸೋತಿರ್ರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಯಾರು ಕೆಟ್ಟದ್ ಮಾಡಕ್ ಹೋಗ್ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟೊತ್ತು ಮಟ ಈ ಲೆವೆಲ್ಗೆ ಈ ನಮೂನಿ ಮೈಂದ್ ಬಂದ್ರಿ ನಿಲ್ಲಾಕ ಜಾಗ ಇಲ್ಲಂದ್ರು ನಮ್ಮ ಕಾರ್ಯಕ್ರಮ ನೋಡತ್ತೀರಿ ಇನ್ನೂ ಕಾರ್ಯಕ್ರಮ ಸಂಬಂಧ ಕೊಡ್ತು ಸೊ ನಾನು ವಿಡಿಯೋ ನೋಡಿದ್ರೆ ಜಾಸ್ತಿ ನಮ್ಮ ಹುಲಿಗಳ ಸೊ ನನ್ನ ಫೇವ್ರೇಟ್ ಒಂದು ಡೈಲಾಗ್ ನಮ್ಮ ಹುಲಿಗಳ ಸಂಬಂಧ ಕೊಟ್ಟಿರ್ತೀನಿ ಹೇಳ ಇದು ಡೈಲಾಗ್ ಕೇಳ್ರಿ ಇಲ್ಲೇ ಬಿಟ್ಟು ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬಿಡ್ರಿ ಮತ್ತು ಜಗಳಕ್ಕೆ ಮೂಲ ಆಗಿಬಿಡ್ತಾವ ಹೇಳಮ್ಮ ಎಲ್ಲ ಬಿಟ್ಟು ಸೋಮದನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ ನನ್ನ ಹೊಡಿತೀನೋ ಬಡಿತೀನಿ ಅಂದ್ರಲ್ಲ ಶಿಕ್ಷಕರು ಹೊಲಿ ಹಾಕ್ಸೊಂಡ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹಲಿಗೆನ ಬಾರಿಸೋದು ಓಕೆ ಥ್ಯಾಂಕ್ ಯು